ವಿವಿಧ ಬೇಡಿಕೆಯನ್ನು ಈಡೇರಿಕೆಗೆ ಆಗ್ರಹಿಸಿ ರೈತರು ಹೋರಾಟವನ್ನು ಶುರು ಮಾಡಿದ್ದಾರೆ. ಜೇವರ್ಗಿ ತಾಲೂಕನ್ನು ಬರಪೀಡಿತ ತಾಲೂಕು ಅಂತೇಳಿ ಘೋಷಣೆ ಮಾಡಿ ಅಂತೇಳಿ ಜೇವರ್ಗಿ ಯಡ್ರಾಮಿ ತಾಲೂಕಿಗೆ ವಿಶೇಷ ಪ್ಯಾಕೇಜ್ ಕೊಡಿ. ಜೇವರ್ಗಿ ಪಟ್ಟಣದಲ್ಲಿ ನೂರಾರು ಅನ್ನದಾತರು ಪ್ರೊಟೆಸ್ಟ್ಗೆ ಧುಮುಕಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೈತ ಸಂಘ, ಹಸಿರು ಸೇನೆ ಸೇರಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇವೆ. ತಾಲೂಕಿನ ಕನ್ನಡ ಪರ ಸಂಘಟನೆ ಬರಲಿ, ಬೇಕು ಬೇಕು ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ. ಏನೇ ಬರಲಿ ಯಾತಕ್ಕಾಗಿ ಹೋರಾಟ, ರೈತ ಪರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ದೇವರಿಗೆ ಮತ್ತು ರೈತ ಪರ ಹೋರಾಟಕ್ಕೆ. ಕಲಬುರಗಿ ಜಿಲ್ಲೆಯಲ್ಲಿ ಕೈ ಕೊಟ್ಟ ಮುಂಗಾರು ಮಳೆ. ಕಲಬುರಗಿಯನ್ನ ಬರಪೀಡಿತ ಜಿಲ್ಲೆಯೆಂದು ಘೋಷಣೆ ಮಾಡಿ ನಾಳೆ ಕಲಬುರಗಿ ಬಂದ್ಗೆ ಎಸ್ಕೆಎಂ ಸಂಘಟನೆ ಕರೆ ಕೊಟ್ಟಿದೆ. ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆಯಿಂದ ಬಂದ್ ಕರೆ ಕೊಟ್ಟಿರೋದು. ಬೆಳೆ ವಿಮೆಯಲ್ಲಿ ತಾರತಮ್ಯ, ಸಾಲ ಮನ್ನಾ ಮಾಡುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ಮಹಾರಾಷ್ಟ್ರದಿಂದ 15 TMC ನೀರು ಬಿಡುಗಡೆಗೆ ಆಗ್ರಹಿಸಿ ಹೋರಾಟವನ್ನು ಹಮ್ಮಿಕೊಂಡಿರೋದು. ಕಲಬುರಗಿ ಜಿಲ್ಲೆಯಲ್ಲಿ ಕೈಕೊಟ್ಟಂತ ಮುಂಗಾರು ಮಳೆ ಹಿನ್ನೆಲೆಯಲ್ಲಿ ನಾಳೆ ಕಲಬುರಗಿ ಬಂದ್ಗೆ ಕರೆ ಕೊಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ನಾಳೆ ಬಂದ್ ಕರೆ ಕೊಟ್ಟಿದ್ದಾರೆ, ಹಾಗಾದ್ರೆ ಏನಾಗುತ್ತೆ ನಾಳೆ? ನಾಗೇಂದ್ರ ಬಾಬು, ಕಲಬುರಗಿ ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಕೈಕೊಟ್ಟಂತ ಹಿನ್ನೆಲೆಯಲ್ಲಿ ಅನ್ನದಾತರು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿರುವಂತದ್ದು. ಜೊತೆಗೆ ಕಳೆದ ವರ್ಷದ ಬೆಳೆ ವಿಮೆ ಹಣ ಕೂಡ ರೈತರಿಗೆ ಸಮರ್ಪಕವಾಗಿ ನೀಡಿದ ಹಿನ್ನೆಲೆಯಲ್ಲಿ ಸಂಯುಕ್ತ ಕರ್ನಾಟಕ ಹೋರಾಟ ಸಮಿತಿಯಿಂದ ನಾಳೆ ಕಲಬುರಗಿ ಬಂದ್ಗೆ ಕರೆ ನೀಡಿರುವಂತದ್ದು. ಬಹಳ ಪ್ರಮುಖವಾಗಿ ಕಲಬುರಗಿ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಸರ್ಕಾರದ ವಿರುದ್ಧ ಈ ಒಂದು ಹೋರಾಟ ಹಮ್ಮಿಕೊಂಡಿರುವಂತದ್ದು. ಜೊತೆಗೆ ಬೆಳೆ ವಿಮೆ ಹಣದಲ್ಲಿ ಏನು ಅನ್ಯಾಯ ಆಗಿರುವಂತಹದೇನಿದೆ ಅದನ್ನ ತಾರತಮ್ಯ ಆಗಿರುವಂತದ್ದನ್ನು ಕೂಡ ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇಡಿಕೆ ಇಟ್ಕೊಂಡು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಅದರ ಜೊತೆಗೆ ಭೀಮಾ ನದಿ ಬತ್ತಿ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಿಂದ ಏನು ಭೀಮಾ ನದಿಗೆ ಬಚಾವತ್ ಆಯೋಗದ ಪ್ರಕಾರ ಬಿಡಬೇಕಾದಂತ ನೀರು ಏನಿದೆ 15 TMC ನೀರನ್ನ ಕೂಡ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನು ಮಹಾರಾಷ್ಟ್ರ ಸರ್ಕಾರದ ಜೊತೆಗೆ ಮಾತಾಡಿ ಭೀಮಾ ನದಿಗೆ ನೀರನ್ನ ಬಿಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನ ಕೈಗೆತ್ತಿಕೊಂಡಿರುವಂಥದ್ದು. ಕೂಡ ರೈತರು ಸಾಕಷ್ಟು ತೊಂದರೆಗೆ ಈಡಾಗಿರುವಂಥದ್ದು. ಅಂತ ರೈತರ ಏನು ಸಾಲ ಏನಿದೆ ಸಾಲ ಮನ್ನಾ ಕೂಡ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಈ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿರುವಂಥದ್ದು. ಈಗಾಗಲೇ ಏನು ಸಾಕಷ್ಟು ಸಂಘಟನೆಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಸಾರಿಗೆ ವ್ಯವಸ್ಥೆ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಏನು ಈ ಒಂದು ಬಂದ್ನಲ್ಲಿ ಭಾಗವಹಿಸೋದಕ್ಕೆ ಸಜ್ಜಾಗಿಲ್ಲ. ಸೊ ಇವತ್ತು ಕೂಡ ಮತ್ತೊಂದು ಹಂತದ ಏನು ಸುತ್ತಿನ ಮಾತುಕತೆ ಸಾರಿಗೆ ಇಲಾಖೆಯ ಜೊತೆ ಕೂಡ ಈ ಬಂದ್ ಹೋರಾಟಗಾರರು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಅಂತಿಮವಾಗಿ ಸಂಜೆವರೆಗೂ ಕೂಡ ಎಲ್ಲರನ್ನ ಮನವೊಲಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕು, ಜೊತೆಗೆ ಕಲಬುರಗಿ ಬಂದ್ ಅನ್ನಗೆ ಯಶಸ್ವಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈತ ಹೋರಾಟ ಸಮಿತಿಗಳು ಮುಂದಾಗಿರುವಂಥದ್ದು. ಸೊ ಹಾಗಾಗಿ ನಾಳೆ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಈ ಒಂದು ಕಲಬುರಗಿ ಬಂದ್ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಈಗ ಸಾಕಷ್ಟು ಸಂಘಟನೆಗಳು ಮುಂದಾಗಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ.